ಕರ್ನಾಟಕವನ್ನು ಅನೇಕ ರಾಜಮನೆತನಗಳು, ಪಾಳೇಗಾರರು, ಸಾಮಂತರು ಆಳುತ್ತಾರೆ. ಅದರಲ್ಲಿ ರಾಣಿಯರ ಪಾತ್ರವು ಗಮನೀಯ. ಅವರಲ್ಲಿ ವಿಶೇಷವಾಗಿ ವೀರಶೈವ ಸಮುದಾಯಕ್ಕೆ ಸೇರಿದ ರಾಣಿಯರನ್ನು ಪರಿಚಯಿಸುವ ಕಿರು ಪ್ರಯತ್ನ ಇಲ್ಲಿದೆ. ಕೆಳದಿ ಅರಸು ಮನೆತನ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಚಿಕ್ಕ ಗ್ರಾಮವೇ ಕೆಳದಿ. ಈ ಮನೆತನದಲ್ಲಿ ನೇರ ಆಡಳಿತದ ಚುಕ್ಕಾಣಿ ಹಿಡಿದವರಲ್ಲಿ ಪ್ರಮುಖಳು ರಾಣಿ ಚೆನ್ನಮ್ಮಾಜಿ. ಕೋಟಿಪುರದ ಸಿದ್ದಪ್ಪ ಶೆಟ್ಟರ ಮಗಳಾದ ಈಕೆ 1ನೇ ಸೋಮಶೇಖರ ನಾಯಕನ ಮಡದಿಯಾಗಿದ್ದಳು. 1ನೇ ಸೋಮಶೇಖರ ನಾಯಕನು ದುಶ್ಚಟಗಳಿಗೆ ಬಲಿಯಾಗಿ ನಿಧನವಾದ ನಂತರ ಮಕ್ಕಳಿಲ್ಲದ ಚೆನ್ನಮ್ಮ ಪಟ್ಟಕ್ಕೆ ಬಂದು ವಿರೋಧಿಗಳನ್ನು ಹತ್ತಿಕ್ಕುತ್ತಾಳೆ. 1686ರಲ್ಲಿ ಶಿವಾಜಿಯ ಮಗ ಸಂಭಾಜಿ ಔರಂಗಜೇಬನ ದಾಳಿಯಿಂದಾಗಿ ಮೃತಪಟ್ಟಾಗ ಶಿವಾಜಿಯ 2ನೇ ಮಗ ರಾಜಾರಾಮನು ಚೆನ್ನಮ್ಮಳಲ್ಲಿಗೆ ಬಂದು ಆಶ್ರಯ ಬೇಡುತ್ತಾನೆ. ನಂತರ ಚೆನ್ನಮ್ಮ ರಾಜಾರಾಮನಿಗೆ ಆಶ್ರಯ ನೀಡಿದ್ದಕ್ಕೆ ಔರಂಗಜೇಬನ ಮಗ ಅಜಂ ಶಾಹನ ನೇತೃತ್ವದಲ್ಲಿ ಮೊಘಲ್ ಸೇನೆ ದಂಡೆತ್ತಿ ಬರುತ್ತದೆ. 1690ರಲ್ಲಿ ನಡೆದ ಈ ಕದನದಲ್ಲಿ ಮೊಘಲ್ ಸೇನೆ ಪರಾಭವಗೊಂಡು ಪಲಾಯನಗೈಯುತ್ತದೆ. ಚೆನ್ನಮ್ಮ ಮೊಘಲರಲ್ಲದೆ ಬಿಜಾಪುರದ ಸುಲ್ತಾನರ ವಿರುದ್ಧವೂ ಹೋರಾಡುತ್ತಾಳೆ. 1672ರಿಂದ 1697ರವರೆಗೆ ಆಳಿದ ಚೆನ್ನಮ್ಮ ಸಂಗೀತ ಪ್ರೇಮಿ, ಕಲಾಪ್ರೇಮಿಯಾಗಿದ್ದು ಅನೇಕ ಮಠಮಾನ್ಯಗಳ ನಿರ್ಮಾಣ, ದಾನದತ್ತಿ ನೀಡಿದ್ದಲ್ಲದೆ ಚರ್ಚ್ ನಿರ್ಮಿಸಲು ಪೋರ್ಚುಗೀಸರಿಗೆ ಅನುಮತಿ ನೀಡುತ್ತಾಳೆ. ಅಲ್ಲದೆ ದತ್ತಪೀಠದ ಚಂದ್ರದ್ರೋಣ ಪರ್ವತದ ದೇವಾಲಯವನ್ನು ಈಕೆಯು ನಿರ್ಮಿಸಿದ್ದಾಳೆ. ಈ ಬಸಪ್ಪ ಎನ್ನುವ ಹುಡುಗನನ್ನು ದತ್ತು ಪಡೆದು 1696ರಲ್ಲಿ ಆತನಿಗೆ ಪಟ್ಟ ಕಟ್ಟಿ 1698ರಲ್ಲಿ ಮರಣ ಹೊಂದುತ್ತಾಳೆ. ಕೆಳದಿ ಅರಸು ಮನೆತನದ ಮತ್ತೊಬ್ಬ ಪ್ರಮುಖ ರಾಣಿ ವೀರಮ್ಮ. ಬೆಳವಡಿ ಮನೆತನ. ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಿಂದ 12 ಮೈಲಿ ದೂರದಲ್ಲಿರುವ ಬೆಳವಡಿ ಮನೆತನದಲ್ಲಿ ಪ್ರಮುಖರಾದವರೆಂದರೆ ಬೆಳವಡಿ ಮಲ್ಲಮ್ಮ. ಮರಾಠರ ವಿರುದ್ಧ ಹೋರಾಡಲು ಪ್ರಪಂಚದಲ್ಲಿಯೇ ಮೊದಲ ಬಾರಿಗೆ ಮಹಿಳಾ ಸೇನೆಯನ್ನು ಸಂಘಟಿಸಿದ ಮೊದಲ ಮಹಿಳೆ ಬೆಳವಡಿ ಮಲ್ಲಮ್ಮ. ಸಾವಿತ್ರಿಬಾಯಿ ಎಂದು ಹೆಸರಾಗಿದ್ದ ಮಲ್ಲಮ್ಮ ಸೋದೆಯ ದೊರೆ ಮಧುಲಿಂಗ ನಾಯಕನ ಮಗಳಾಗಿದ್ದು ಈಶಪ್ರಭುವಿನ ನೆಚ್ಚಿನ ರಾಣಿಯಾಗಿದ್ದಳು. 1680ರಲ್ಲಿ ಪತಿಯ ರಾಜ್ಯ ರಕ್ಷಣೆಗಾಗಿ ಮರಾಠರ ದಾದಾಜಿ ಮತ್ತು ರಘುನಾಥ ನೇಡ್ಕರ್ ವಿರುದ್ಧ ಹೋರಾಡುವಾಗ ಆಕೆಯನ್ನು ಬಂಧಿಸಿ ಶಿವಾಜಿ ಮುಂದೆ ನಿಲ್ಲಿಸಲಾಗುತ್ತದೆ. ಆಗ ಶಿವಾಜಿಗೆ ತನ್ನ ಸೋದರಿಯ ನೆನಪಾಗಿ ಮಲ್ಲಮ್ಮನ ಬಳಿ ಕ್ಷಮೆಯನ್ನು ಕೋರಿ ಆಕೆಯನ್ನು ತನ್ನ ಸಹೋದರಿ ಎಂದು ಕರೆಯುತ್ತಾನೆ. ಬೆಳವಡಿ ಮಲ್ಲಮ್ಮ ನ್ಯಾಯ ನಿರ್ಣಯಕ್ಕಾಗಿ ಗೌಡ, ಹಿರೇಮನಿ, ಸಾವಿ, ರೊಟ್ಟಿ, ಹುಂಬಿ ಎಂಬ ಪಂಚರನ್ನು ನೇಮಿಸಿದ್ದಳು ಎಂಬುದು ಉಲ್ಲೇಖನೀಯ. ಬಿಳಗಿ ಸಂಸ್ಥಾನ 1490ರಿಂದ 1793. 250 ವರ್ಷಗಳ ಕಾಲ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದವರು ಬಿಳಗಿ ಮನೆತನದವರು. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಪುಟ್ಟ ಸಂಸ್ಥಾನ ಬಿಳಗಿ. ಇದು ಉತ್ತರ ಕನ್ನಡ ಜಿಲ್ಲೆಯ ಗಂಗಾವಳಿ ನದಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಗಂಗೋಳಿ ನದಿಯವರೆಗೆ ಹಬ್ಬಿದ್ದು ಶ್ವೇತಪುರ ಮತ್ತು ಹೈವನಾಡು ಎಂದು ಪ್ರಸಿದ್ಧವಾಗಿತ್ತು. ಕ್ರಿಸ್ತಶಕ 1475ರಲ್ಲಿ ಅಂಡಣ್ಣ ಎಂಬುವವರು ಬಿಳಗಿ ಮನೆತನವನ್ನು ಸ್ಥಾಪಿಸಿದನು. ಈ ಮನೆತನದ ಪ್ರಮುಖ ರಾಣಿಯರು ಚೆಲುವಮ್ಮ, ರಮಾದೇವಿ, ವೀರಾಂಬೆ, ಶಾಂತಮ್ಮ, ಚೆನ್ನಾಂಬಿಕೆ, ಚೆನ್ನಮ್ಮ ಮುಂತಾದವರು. ಹಾಗಲವಾಡಿ ಸಂಸ್ಥಾನ. ಇದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಕಂಡುಬರುತ್ತದೆ. ಕಪ್ಪ ಕಾಣಿಕೆ ಕೊಡಲಿಲ್ಲ ಎಂಬ ಕಾರಣಕ್ಕೆ ಹೈದರಾಲಿಯು ಹಾಗಲವಾಡಿ ಸಂಸ್ಥಾನದ ಕರಿ ಚನ್ನಬಸಪ್ಪ ನಾಯಕ ಮತ್ತು 3ನೇ ಚನ್ನಬಸಪ್ಪ ನಾಯಕನನ್ನು ಸೆರೆ ಹಿಡಿದು ಬಂಧನದಲ್ಲಿಡುತ್ತಾನೆ. ಈ ವೇಳೆ ರಾಣಿ ರುದಿರಾಣಮ್ಮ 1761ರಿಂದ 62ರವರೆಗೆ 1 ವರ್ಷ ಕಾಲ ರಾಜ್ಯಭಾರ ಮಾಡುತ್ತಾಳೆ. ನಂತರ ಬಂಧನದಿಂದ ಮುಕ್ತನಾದ 3ನೇ ಚನ್ನಬಸಪ್ಪ ನಾಯಕ ಪಟ್ಟಕ್ಕೆ ಬರುತ್ತಾನೆ. ಈ ಸಂಸ್ಥಾನದ 6ನೇ ದೊರೆಯಾದ ರಾಮಪ್ಪ ನಾಯಕನ ಪತ್ನಿ ರಾಣಿ ಕಲ್ಲವ್ವ ಗಳಿಗೆ ಕೆರೆ ಎಂಬಲ್ಲಿ ಕೆರೆಯೊಂದರ ನಿರ್ಮಾಣ ಮಾಡಿದಳು ಎಂದು ತಿಳಿದುಬರುತ್ತದೆ. ಕಿತ್ತೂರು ಸಂಸ್ಥಾನ. ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಖ್ಯಾತಳಾದವಳು ಕಿತ್ತೂರು ರಾಣಿ ಚೆನ್ನಮ್ಮ.
ಕಿತ್ತೂರು ಸಂಸ್ಥಾನವು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಪುಟ್ಟ ಸಂಸ್ಥಾನ. ಕಿತ್ತೂರು ಸಂಸ್ಥಾನದಲ್ಲಿ ರಾಣಿ ಮಲ್ಲಮ್ಮ, ರುದ್ರಮ್ಮ ಮತ್ತು ಚೆನ್ನಮ್ಮರು ಪ್ರಮುಖರು. ರಾಣಿ ಚೆನ್ನಮ್ಮ ಕಾಕತೀಯ ದೇಸಾಯಿ, ಧೂಳಪ್ಪ ಗೌಡ ಮತ್ತು ಪದ್ಮಾವತಿಯರ ಮಗಳಾಗಿ 1778 ನವೆಂಬರ್ 14ರಂದು ಕಾಕತಿಯಲ್ಲಿ ಜನಿಸಿದಳು. 1790ರಲ್ಲಿ ಕಿತ್ತೂರಿನ ಮಲ್ಲಸರ್ಜನೊಂದಿಗೆ ವಿವಾಹವಾಯಿತು. 1816ರಲ್ಲಿ ಮಲ್ಲಸರ್ಜನ ನಿಧನದ ನಂತರ ಆತನ ಹಿರಿಯ ರಾಣಿ ರುದ್ರಮ್ಮಳ ಮಗ ಶಿವಲಿಂಗ ರುದ್ರ ಸರ್ಜಾ ಅಧಿಕಾರಕ್ಕೆ ಬಂದ. ಆತನು 11 ಸೆಪ್ಟೆಂಬರ್ 1824ರಲ್ಲಿ ಮರಣ ಹೊಂದಿದ ತರುವಾಯ ಚೆನ್ನಮ್ಮ ಅಧಿಕಾರಕ್ಕೆ ಬಂದಳು. ಚೆನ್ನಮ್ಮ ಶಿವಲಿಂಗ ರುದ್ರ ಸರ್ಜನ ಮಗನ ಸ್ಥಾನಕ್ಕೆ ದತ್ತುಪುತ್ರನನ್ನು ತಂದಾಗ ಧಾರವಾಡದ ಬ್ರಿಟಿಷ್ ಜಿಲ್ಲಾಧಿಕಾರಿ ಥ್ಯಾಕರೆ ಅದನ್ನು ವಿರೋಧಿಸಿದ. ಪರಿಣಾಮ 23 ಅಕ್ಟೋಬರ್ 1824ರಂದು ಜರುಗಿದ ಕದನದಲ್ಲಿ ಥ್ಯಾಕರೆ ಅಮಟೂರು ಬಾಳಪ್ಪನ ಗುಂಡೇಟಿಗೆ ಬಲಿಯಾದ. ಪುನಃ ಡಿಸೆಂಬರ್ 3 ಮತ್ತು 1824ರಂದು ನಡೆದ ಕದನದಲ್ಲಿ ಕಿತ್ತೂರು ಸಂಸ್ಥಾನ ಸೋಲುಂಡಿತು. ಅಲ್ಲದೆ ಡಿಸೆಂಬರ್ 5ರಂದು ಚೆನ್ನಮ್ಮನನ್ನು ಮತ್ತು ವೀರಮ್ಮನನ್ನು ಸೆರೆ ಹಿಡಿಯಲಾಯಿತು. ಚೆನ್ನಮ್ಮ 1829 ಫೆಬ್ರವರಿ 2ರಂದು ಬೈಲಹೊಂಗಲದ ಜೈಲಿನಲ್ಲೇ ಲಿಂಗೈಕ್ಯರಾದರು. ಸುಗಟೂರು ನಾಯಕರು. ವಿಜಯನಗರ ಸಾಮ್ರಾಟರು ಕೈಗೊಂಡ ರಾಜ್ಯ ವಿಸ್ತರಣಾ ಮತ್ತು ಆಂತರಿಕ ಕಲಹಗಳನ್ನು ಶಮನಗೊಳಿಸುವ ಕಾರ್ಯಗಳಲ್ಲಿ ಸುಗಟೂರು ದೊರೆಗಳು ಭಾಗಿಗಳಾಗಿ ಸಾಮ್ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ನೆಲೆಗೊಳ್ಳಲು ಕಾರಣರಾಗಿದ್ದಾರೆ. ಜೊತೆಗೆ ಸಾಮ್ರಾಟರಿಗೆ ಸಲ್ಲಬೇಕಾದ ತೆರಿಗೆ, ಸುಂಕ ಇತ್ಯಾದಿಗಳನ್ನು ಕಾಲಕಾಲಕ್ಕೆ ಸಂಗ್ರಹಿಸಿಕೊಡುವುದರ ಮೂಲಕ ಸಾಮ್ರಾಟರ ಕೃಪೆಗೆ ಪಾತ್ರರಾಗಿ ಅವರಿಂದ ಅಮರಗಾರ ಅಥವಾ ಅಮರನಾಯಕ ಅಧಿಕಾರವನ್ನು ಪಡೆದುಕೊಂಡರು. ಈ ಮನೆತನದ ಪ್ರಮುಖ ರಾಣಿಯರು ರಾಣಿ ವೀರಾಂಬಿಕೆ, ಹಲಸರ, ಕೆಂಪಮ್ಮ ಮತ್ತು ಇನ್ನು ಮುಂತಾದವರು. ಅಂಡೆ ಅರಸು ಮನೆತನ. ಬಳ್ಳಾರಿಯನ್ನಾಳಿದ ಅಂಡೆ ಅರಸು ಮನೆತನದಲ್ಲಿ ಅಂಡೆ ರಾಣಿ ನೀಲಮ್ಮ, ಸಂಗನಾಗರಿ, ತಂಗಮ್ಮ, ಅವ್ವಮ್ಮ, ರಾಜೇಶ್ವರಿ, ಕಲ್ಯಾಣಮ್ಮ, ಭದ್ರಮ್ಮ, ಸಿದ್ದಮ್ಮ, ಚಂಗಳಮ್ಮ, ಪೊನ್ನಮ್ಮ, ಪದ್ಮಮ್ಮ ಮುಂತಾದವರು. ಬಳ್ಳಾರಿಯನ್ನಾಳಿದ ಪ್ರಥಮ ಮಹಿಳೆ ಎಂದು ಖ್ಯಾತಿವೆತ್ತ ರಾಣಿ ನೀಲಮ್ಮ 1731ರಿಂದ 1734ರವರೆಗೆ ಬಳ್ಳಾರಿಯನ್ನು ಆಳುತ್ತಾಳೆ. ಆಕೆ ರಾಜ್ಯಕ್ಕೆ ಮುತ್ತಿಗೆ ಹಾಕಿದ ಶಿವಾಜಿಯ ಅಂಗರಕ್ಷಕರನ್ನು ಕೊಂದು ಶೌರ್ಯ ಮೆರೆಯುತ್ತಾಳೆ. ಅಲ್ಲದೆ ಕೊಟ್ಟೂರು ಪೀಠಕ್ಕೆ 300 ಎಕರೆ ಭೂದಾನ ಮಾಡುವುದರೊಂದಿಗೆ ದಾನಶೂರಳು ಆಗುತ್ತಾಳೆ. ರಾಣಿ ಸಂಗನಾಗರಿಯು ಬಳ್ಳಾರಿ ಪ್ರಾಂತ್ಯಕ್ಕೆ ಮೊಘಲರು ದಾಳಿ ಇಟ್ಟಾಗ ಆನೆಗುಂದಿಯ ಅರಸರ ನೆರವಿನಿಂದ ಮೊಘಲರನ್ನು ಸೋಲಿಸಿ ತನ್ನ ಮಗನಾದ ಅಂಡೆ ದ್ಯಾವಪ್ಪ ನಾಯಕನನ್ನು ಕ್ರಿಸ್ತಶಕ 1693ರಲ್ಲಿ ಪಟ್ಟ ಕಟ್ಟುತ್ತಾಳೆ. ಬಿಜ್ಜಾವರ ಮಧುಗಿರಿ ಅರಸು ಮನೆತನ. 13ನೇ ಶತಮಾನದ ಹೊತ್ತಿಗೆ ಮುಮ್ಮಡಿ ಪಟ್ಟಣ, ಮಧುಗಿರಿ, ಬಿಜ್ಜಾವರಗಳನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯಭಾರ ನಡೆಸಿದವರು ಮಧುಗಿರಿ ಅರಸರು. ಚೆನ್ನಜಮ್ಮ, ಲಿಂಗಮ್ಮ, ಸೋಮಾಂಬೆಯರು ಪ್ರಮುಖ ರಾಣಿಯರಾಗಿದ್ದು ನೇರವಾಗಿ ಆಡಳಿತ ನಡೆಸದಿದ್ದರೂ ದೊರೆಗಳಿಗೆ ಆಡಳಿತದಲ್ಲಿ ನೆರವಾದರು. ಅಲ್ಲದೆ ಕೆರೆ, ಕಾಲುವೆ, ದೇವಾಲಯಗಳ ನಿರ್ಮಾಣದಲ್ಲಿ ತೊಡಗಿದರು. ಕುರುಗೋಡು ಸಿಂಧರು. ವಿಜಯನಗರೋತ್ತರ ಕಾಲಾವಧಿಯಲ್ಲಿ ಹಿಂದೂ ಧರ್ಮದ ಉಳಿವಿಗಾಗಿ ಶ್ರಮಿಸಿದ ಮತ್ತೊಂದು ಅರಸು ಮನೆತನ ಕುರುಗೋಡು ಸಿಂಧರು. ಈ ಅರಸರ ಕಾರ್ಯಕಲಾಪಗಳಿಗೆ ಕೈಜೋಡಿಸಿದ ರಾಣಿಯರು ರಾಣಿ ಸಗರಬೆರಸಿ, ರೇವಕಬ್ಬರಸಿ, ಬಿಚ್ಚಳದೇವಿ, ಕೇತಲದೇವಿ, ಚಂದಲದೇವಿ, ಲಕ್ಷ್ಮೀದೇವಿ, ಮಹಾದೇವಿ ಮತ್ತು ಮುಂತಾದವರು. ಕ್ರಿಸ್ತಶಕ 965ರಿಂದ 990ರವರೆಗೆ ರಾಣಿ ಸಗರಬೆರಸಿ, ಕ್ರಿಸ್ತಶಕ 990ರಿಂದ 1015ರವರೆಗೆ ಪುಲಿಕಾಲನ ರಾಣಿ ರೇವಕಬ್ಬರಸಿ, ಕ್ರಿಸ್ತಶಕ 1144ರಿಂದ 1151ರವರೆಗೆ ರಾಣಿ ಲಕ್ಷ್ಮೀದೇವಿ ಆಡಳಿತಕ್ಕೆ ಬರುತ್ತಾರೆ. ಕೊಡಗಿನ ಆಲೇರಿ ಅರಸು ಮನೆತನದವರು ಸಹ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಉಳಿದಂತೆ ಆಂಧ್ರದ ಕಾಕತೀಯ ಮನೆತನದ ರುದ್ರಮ್ಮದೇವಿ ಮತ್ತೊಬ್ಬ ಪ್ರಮುಖ ಲಿಂಗಾಯತ ರಾಣಿಯಾಗಿದ್ದಾಳೆ. ಈಕೆ ಗಣಪತಿ ದೇವನ ಮಗಳಾಗಿದ್ದು 1263ರಲ್ಲಿ ಪಟ್ಟಕ್ಕೆ ಬಂದಳು. ಆಕೆ ಹಲವಾರು ವರ್ಷಗಳವರೆಗೆ ಪುರುಷ ವೇಷದಲ್ಲಿ ರಾಜ್ಯವಾಳುತ್ತಾಳೆ.
ಈಕೆ ಚಾಲುಕ್ಯರ ವೀರಭದ್ರನನ್ನು ವಿವಾಹವಾಗುತ್ತಾಳೆ. ಅಲ್ಲದೆ ಗಂಗರು ಮತ್ತು ಯಾದವರ ಭೀತಿಯನ್ನು ಸಮರ್ಥವಾಗಿ ಎದುರಿಸಿ ಅನೇಕ ಜನಹಿತ ಕಾರ್ಯಗಳನ್ನು ಮಾಡುತ್ತಾಳೆ.